ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕ್ವಿಕ್ಕಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಕ್ವಿಕ್ಕಾಗಿ ಹೋಗಿ ಬಂದಂಥ ಶಿರಡಿ ಸಾಯಿಬಾಬಂದ ಟೂರ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಇಲ್ಲೊಂದು ಸ್ಲೀಪರ್ ಕೋಚ್ನ ಬುಕ್ ಮಾಡ್ಕೊಂಡ್ವಿ. ಎಲ್ಲ ಬುಕ್ಕಾಗಿ ಹೋಗ್ಬಿಟ್ಟಿತ್ತು, ತರಾತುರಿನಲ್ಲಿ ಬುಕ್ ಮಾಡಿಕೊಂಡು ಹೇಗೋ 2 ಸೀಟ್ ಸಿಕ್ಕಿದ್ದು ಬುಕ್ ಮಾಡ್ಕೊಂಡು ಹೋದ್ವಿ ಶಿರಡಿಗೆ. ಸೊ ಮಧ್ಯಾಹ್ನ 1 ಗಂಟೆ 2 ಗಂಟೆ ಇತ್ತು ಬಸ್ಸು. ಸೊ ಅಲ್ಲಿಂದ ಶಿರಡಿಗೆ ಹೋದ್ವಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ನೀವು ಎಲ್ಲಿ ನೋಡಿದ್ರೂ ಸಾಯಿಬಾಬಾ ಅವ್ರದ್ದೇ ಸ್ಟ್ಯಾಚ್ಯುಗಳು, ಫೋಟೋಗಳು ಸಿಗುತ್ತೆ ನಮಗೆ. ಫ್ರೆಂಡ್ಸ್, ನೀವು ಅಲ್ಲಿ ಹೋದಾಗ ಹೊಸ್ದಾಗಿ ಹೋದರೆ ದಯವಿಟ್ಟು ಅಲ್ಲಿ ಯಾರೇ ಕರೆದ್ರೂ ರೂಮ್ ಕೊಡ್ತೀವಿ, ಬನ್ನಿ ಕೊಡಿಸ್ತೀವಿ, ಫ್ರೆಶ್ ಅಪ್ ಆಗೋಕ್ಕೆ ಅದು ಇದು ಅಂತ ಕರೆದೇ ಹೋಗಬೇಡಿ. ನೀವೇ ದೇವಸ್ಥಾನ ಹತ್ರ ಹೋದರೆ ಸುತ್ತಮುತ್ತ ನಿಮಗೆ ತುಂಬ ಅಫೋರ್ಡಬಲ್ ಆಗಿರುವಂಥ ಪ್ರೈಸ್ಗೆ ರೂಮ್ಗಳು ಸಿಗುತ್ತೆ. ಸೊ ನೀವು ಖಂಡಿತ ಫ್ರೆಶ್ ಅಪ್ ಆಗಿಬಿಟ್ಟು ಬಾಬನ್ನ ದರ್ಶನಕ್ಕೆ ಬರ್ಬೋದು. ಅಲ್ಲೇ ನಿಮಗೆ ಒಳಗಡೆ ಹೆಲ್ಪ್ ಮಾಡ್ತಾರೆ, ಏನಾದರೂ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂದರೆ. ಹಾಗೆ ನಾವು ಹೋಗ್ಬಿಟ್ಟು ಇಳ್ದು ಅಲ್ಲೊಂದು ರೂಮ್ನ ಮಾಡ್ಕೊಂಡ್ವಿ. ರೀಸನಬಲ್ ಕಾಸ್ಟಿಗೆ ನೋಡಿ ರೂಮ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ರೂಮು. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಬಾಬನ ದರ್ಶನಕ್ಕೆ ಹೋದ್ವಿ. ಒಳಗಡೆ ಮೊಬೈಲೆಲ್ಲ ಅಲೋ ಇರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ನಮ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ದರ್ಶನ ಎಲ್ಲ ಆದಮೇಲೆ ನಾವು ಊಟಕ್ಕೆ ಹೋದ್ವಿ. ಪ್ರಸಾದ ತಿಂದ್ಕೊಂಡು, ಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಹೋಗಿ ಬರ್ಬೋದು. ಬಟ್ ನಾವು ಶಿರಡಿಗೆ ಮಾತ್ರ ಹೋದ್ವಿ, ಬೇರೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ನಮಗೆ ಟೈಮ್ ಇರಲಿಲ್ಲ. ಬರೀ ಬಾಬಾ ದರ್ಶನ ಮಾಡೋಕ್ಕೊಂಡು ಬರಬೇಕಂತ ಮಾತ್ರ ಹೋಗಿದ್ವಿ. ನೆಕ್ಸ್ಟ್ ಟೈಮ್ ಒಂದು 3 ಡೇಸ್ ಪ್ಲ್ಯಾನ್ ಮಾಡಿ ಹೋಗಬೇಕು. ಸೊ ನೋಡಿ ಅಲ್ಲೇ ಒಂದು ಫೋಟೋ ತಗೊಂಡ್ವಿ. ನೀವು ಯಾರೆಲ್ಲ ಶಿರಡಿಗೆ ಹೋಗಿದ್ದೀರಾ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಚೆ ಎಲ್ಲ ಫೋಟೋ ತಗೊಂಡ್ವಿ. ಇದು ಯಾವುದೋ ಒಂದು ಹೋಟೆಲ್ ಮುಂದೆ ತೆಗೆದಿದ್ದಂಥದ್ದು. ತುಂಬ ಚೆನ್ನಾಗಿರುತ್ತೆ ಕ್ಲಿಪ್ಪಿಂಗ್ಸು. ಮತ್ತು ನೈಟ್ ಒಂದು ಸಲ ಸ್ಟ್ರೀಟ್ ವಿಸಿಟ್ಗೆ ಹೋದ್ವಿ. ನೈಟು ನಾವು ಅಲ್ಲೇ ಸ್ಟೇ ಆದ್ವಿ ಫ್ರೆಂಡ್ಸ್. ಸ್ಟೇ ಆಗಿ ಅಲ್ಲೆಲ್ಲ ಚೆನ್ನಾಗಿತ್ತು, ಜಾತ್ರೆ ಥರನೇ ಇರುತ್ತೆ. ಎಲ್ಲ ನೋಡಿಕೊಂಡು ಬೆಳಗ್ಗೆ ಮತ್ತೆ ಎದ್ದು ರೂಮಿಂದ ಫ್ರೆಶ್ ಅಪ್ ಆಗಿ ಎಲ್ಲ ಅಲ್ಲೇ ಅಕ್ಕಪಕ್ಕ ಸಣ್ಣ ಪುಟ್ಟ ಪ್ಲೇಸ್ಗಳಿತ್ತು, ಎಲ್ಲ ನೋಡಿಕೊಂಡು ಮಧ್ಯಾಹ್ನ ನಮಗೆ 2 ಗಂಟೆಗೆ ಮತ್ತೆ ರಿಟರ್ನ್ ಬಸ್ ಬುಕ್ ಆಗಿತ್ತು ಫ್ರೆಂಡ್ಸ್. ಸೊ ನಮಗೆ ನೀವು ಇದು ಬೆಳಗ್ಗೆ ಹೊತ್ತು ಬಸ್ ಇರಲ್ಲ ಫ್ರೆಂಡ್ಸ್ ಶಿರಡಿಯಿಂದ ಬ್ಯಾಂಗ್ಳೂರಿಗೆ. ನೋಡಿ ಚೆನ್ನಾಗಿದೆ. ಸೊ ಲೈವಲ್ಲೆಲ್ಲ ಬಾಬಾ ಮತ್ತೆ ಬೆಳಗ್ಗೆ ಎದ್ದು ನಾವು ಮತ್ತೆ ದರ್ಶನ ಪಡ್ಕೊಂಡ್ವಿ. ತುಂಬ ಖುಷಿಯಾಯಿತು. ಮತ್ತು ದರ್ಶನನ ಪಡ್ಕೊಂಡು ಬೆಳಗ್ಗೆನೇ ಒಂದು ಪೂಜೆ ಇರುತ್ತೆ ಫ್ರೆಂಡ್ಸ್. 100 ರೂಪೀಸ್ಗೆ ಕಪಲ್ಸ್ಗೆ ಪೂಜೆ ಮಾಡ್ತಾರೆ. ಖಂಡಿತ ಅದನ್ನು ಮಾಡಿಸ್ಕೊಳ್ಳಿ. ಮತ್ತು ತಿಂಡಿನ ತಿನ್ಕೊಂಡು ಹಾಗೆ ಫೋಟೋ ಎಲ್ಲ ತಗೊಂಡು ವಾಪಸ್ಸು ಬ್ಯಾಂಗ್ಳೂರ್ಗೆ 2 ಗಂಟೆಗೆ ಬಸ್ ಇತ್ತು. ಸೊ ಅಲ್ಲಿಂದ ವಾಪಸ್ ಬಂದ್ವಿ. ತುಂಬ ಕ್ವಿಕ್ಕಾಗಿತ್ತಲ್ಲ ನಮ್ಮ ಪ್ರಯಾಣ. ಸೊ ಎಂಜಾಯ್ ಮಾಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.